ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೇಕಾದ್ರೆ ಈ ಕಡಾ ಬ್ಯಾಂಗಲ್ ಡಿಸೈನ್ ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಮೆಟೀರಿಯಲ್ಸ್ನ ಡ್ರಾಪ್ ಶೇಪಲ್ಲಿ ವೈಟ್ ಕಲರ್ ಕುಂದನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಕ್ವಯರ್ ಶೇಪಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿರೋದ್ರಿಂದ ಪಿಂಕ್ ಕಲರ್. ನೆಕ್ಸ್ಟ್ ಇದಕ್ಕೆ ಸ್ಟೋನ್ ಲೇಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಕ್ಲಿಪ್ ಸ್ಟೋನ್, ಪಿಂಕ್ ಕಲರ್ ಕ್ಲಿಪ್ ಸ್ಟೋನ್ನ ಯೂಸ್ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಕಾಯಿನ್ಗೆ ಈ ಥರ ಹೆಡ್ ಕಟ್ ಮಾಡಿ ಇಟ್ಕೊಬೇಕು. ನೆಕ್ಸ್ಟು ಥ್ರೆಡ್ನ ರ್ಯಾಪ್ ಮಾಡಿದ್ದೀನಿ ಬ್ಯಾಂಗಲ್ಗೆ. ಈಗ ಬ್ಯಾಂಗಲ್ಗೆ ಗ್ಲೂ ಅಪ್ಲೈ ಮಾಡಿಕೊಂಡು ಕ್ಲಿಪ್ ಸ್ಟೋನ್ನ ಅಂಟಿಸ್ಕೊಬೇಕು. ಈ ರೀತಿ ಅಂಟಿಸ್ಕೊಂಡು ಈಗ ಕ್ಲಿಪ್ ಸ್ಟೋನ್ ಸುತ್ತ ಗ್ಲೂ ಹಾಕ್ಕೊಂಡು ಡ್ರಾಪ್ ಶೇಪ್ ಕುಂದನ್ ತೊಗೊಂಡಿದ್ದೀವಲ್ಲ ಅದನ್ನು ಅಂಟಿಸ್ಕೊಬೇಕು. ಕ್ಲಿಪ್ ಸ್ಟೋನ್ ಕೆಳಗಡೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಕೆಳಗಡೆಗೆ ಡ್ರಾಪ್ ಶೇಪ್ ಕುಂದಂದು ಎಡ್ಜಿನಿರುತ್ತೆ ಒಳಗಡೆ ಹಾಕ್ಬಿಟ್ಟು ಅಂಟಿಸಿ. ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಈಚೆನೇ ಇದ್ದರೆ. ಈ ಥರ ಕ್ಲಿಪ್ ಸ್ಟೋನ್ ಸುತ್ತ ಈ ರೀತಿ ಅಂಟಿಸ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಸ್ಟೋನ್ ಲೇಸ್ನ ಅಂಟಿಸ್ಬೇಕಲ್ಲ, ಅದಕ್ಕೆ ಕ್ಲಿಪ್ ಸ್ಟೋನ್ದು ಮತ್ತು ಡ್ರಾಪ್ ಶೇಪ್ ಕುಂದನ್ ಇದೆಯಲ್ಲ ಅದ್ರ ಮೇಲ್ಗಡೆಗೆ ಗ್ಲೂ ಹಾಕಿ ಸ್ಟೋನ್ ಲೇಸ್ನ ಈ ಥರ ಅಂಟಿಸ್ಕೊಳ್ಳಿ ನೀಟಾಗಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಕಾಣಿಸ್ತಿದೆ. ಈಗ ಲಕ್ಷ್ಮಿ ಕಾಯಿನ್ನ ಹೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನು 1 by 1 ಹೆಡ್ಡೆಲ್ಲ ಒಂದೇ ಡೈರೆಕ್ಷನ್ ಇರಬೇಕು, ಇಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಹೆಂಗೆ ಯಾವ ಕಡೆಯಿಂದ ಆ ಕಡೆ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ 1 by 1 ಅಂಟಿಸ್ಕೊಳ್ತಾ ಬನ್ನಿ. ಮಧ್ಯೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಲಕ್ಷ್ಮಿ ಕಾಯಿನ್ ಎಡ್ಜ್ ಸ್ವಲ್ಪ ಈಚೆ ಬಂದಿರಲಿ, ಬ್ಯಾಂಗಲಿಂದ ಸ್ವಲ್ಪ ಜಸ್ಟ್ ಒಂಚೂರು ಈಚೆ ಬಂದಿರಲಿ. ನೋಡಿ ಈ ರೀತಿ ಅಂಟಿಸಿ ಕಂಪ್ಲೀಟ್ ಆದಮೇಲೆ ಈಗ ಸ್ಕ್ವಯರ್ ಶೇಪ್ ಕುಂದನ್ನು ಅಂಟಿಸೋಣ. ಇದಕ್ಕೆ ಗ್ಲೂ ಅಪ್ಲೈ ಮಾಡಿಕೊಂಡು ಸ್ಕ್ವಯರ್ ಶೇಪ್ ಕುಂದನ್ 1 by 1 ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ಸ್ಪೇಸ್ ಇರುತ್ತಲ್ಲ, ಥ್ರೆಡ್ ಕಾಣಿಸ್ತಿದೆಯಲ್ಲ ಸ್ಪೇಸಲ್ಲಿ ಈ ರೀತಿ ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿ ಅಂಟಿಸಿದ್ದೀನಿ ಸುತ್ತ. ನೆಕ್ಸ್ಟು ಈಗ ಅದೇ ಸ್ಕ್ವಯರ್ ಶೇಪ್ ಕುಂದನ್ನು ಪಕ್ಕದಲ್ಲಿ ಅಂಟಿಸ್ಕೊಳ್ತಾ ಹೋಗಬೇಕು. ಎರಡರ ಮಧ್ಯೆ ಅಂಟಿಸ್ತಾ ಹೋಗಿ ಆ ಕಡೆ ಈ ಕಡೆ ಎರಡು ಕಡೆಗೂ ಅಂಟಿಸಿ. ನೋಡಿ ಈ ರೀತಿ ಕಾಣಿಸುತ್ತೆ. ಅಂಟಿಸಿದಾದ್ಮೇಲೆ ನೋಡಿ ಈ ರೀತಿ ಕಾಣಿಸ್ತಿದೆ. ಈಗ ಈ ರೀತಿ ಕಂಪ್ಲೀಟ್ ಆದಮೇಲೆ ಇದಕ್ಕೆ ಸ್ಟೋನ್ನ ಸ್ಟಿಕ್ ಮಾಡ್ಕೊಬೇಕು. ಈ ಸ್ಕ್ವಯರ್ ಶೇಪಲ್ಲಿ ಕುಂದನೇನು ಅಂಟಿಸ್ತೀವಿ ಅದ್ರ ಮಧ್ಯ ಗ್ಲೂ ಹಾಕ್ಕೊಂಡು ಸ್ಟೋನ್ಸ್ನ ಸ್ಟಿಕ್ ಮಾಡ್ತಾ ಬನ್ನಿ. 1 by 1 ಕಂಪ್ಲೀಟ್ ಮಾಡ್ಕೊಬೇಕು ಬ್ಯಾಂಗಲ್ ಫುಲ್ಲು. ಸ್ಟೋನ್ಸ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಇದು ಚಿಕ್ಕ ಚಿಕ್ಕ ಸ್ಟೋನ್ ಸಿಗುತ್ತೆ, ಅದನ್ನು ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿ 1 by 1 ಚಿಕ್ಕ ಚಿಕ್ಕ ಸ್ಟೋನ್ಸ್ ಬರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಂಗಲ್ ಸುತ್ತ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಕಡ ಡಿಸೈನ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.